ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಂಡಸ್ಟ್ರಿಗೆ ಬರೋದು ತುಂಬ ಈಸಿನಾ? ಏನು ಏನು ಸರ್, ತಯಾರಿ ಯಾವುದು ಈಸಿ ಇಲ್ಲ. ಮಾಡ್ಕೊಂಬರ್ಬೇಕು? ನೀವು ನಾಳೆದೊಂದು ಹೋಟ್ಲ್ ಹಾಕ್ತೀರಂತ ಅಂದರೆ, ಯಾವುದಾದ್ರು ಒಂದು ಚಿಕ್ಕ ಬಿಸ್ನೆಸ್ ಆಗ್ತೀರ ಅಂದರೆ ಅದು ಯಾವುದು ಈಸಿ ಅಲ್ಲ. ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ ಆಗಬೇಕು, ಆ ಲೊಕಾಲಿಟಿ ನೋಡಬೇಕು, ಅಲ್ಲಿ ಯಾವ್ಯಾವುದು ಅಂಗಡಿಗಳಿದ್ದಾವೆ, ಯಾವುದಿಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ಅದೇ ಥರ ಇದು ಇಂಡಸ್ಟ್ರಿ. ನಾನು ಯಾವುದಕ್ಕೆ ಸೂಟ್ ಆಗ್ತೀನಿ, ನಾನು ವಿಲನಿಗೆ ಸೂಟ್ ಆಗ್ತೀನಿ, ನಾನು ಹೀರೋಗೆ ಸೂಟ್ ಆಗ್ತೀನಿ, ನಾನು ಆರ್ಟಿಸ್ಟಿಗೆ ಸೂಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೋಬೇಕಾಗುತ್ತೆ. ಹೀರೋಗೆ ಇಷ್ಟು ಜನ ಏನೇನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ವಿಲನ್ ಆಗೋಕ್ಕೆ ನನ್ನ ಹತ್ರ ಆ ಒಂದು ಬಾಡಿ ಸ್ಟ್ರಕ್ಚರ್ ಇದೆಯಾ, ಆರ್ಟಿಸ್ಟ್ ಆಗ್ತೀನಿ ಅಂತಂದರೆ ಎಷ್ಟು ಜನ ಇದ್ದಾರೆ ನಂಗೆ ಕಾಂಪಿಟೇಷನ್ಗೆ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ಇಳಿಬೇಕಾಗತ್ತೆ. ಮತ್ತು ನೀವು ಟ್ರೈ ಮಾಡಬಾರ್ದು ಅಂತ ಹೇಳಲ್ಲ ನಾನು. ಟ್ರೈ ಮಾಡಿ ನೀವು. ಇನ್ನೊಂದು ಎಷ್ಟೋ ವರ್ಷ ಆದಮೇಲೆ ನಾನು ಅವತ್ತು ಟ್ರೈ ಮಾಡಬೇಕಿತ್ತು, ನಂಗೆ ನಾನು ಮಾಡಿದಿದ್ರೆ ನಾನು ಇದು ಮಾಡ್ತಾ ಗಿಲ್ಟಿ ಫೀಲ್ ಬೇಡ. ಈಗಲೇ ಮಾಡಿ, ಮತ್ತು ಮನಸ್ಸಿಗೆ ಪಕ್ಕ ಮಾಡ್ಕೊಂಡು ಬನ್ನಿ. ನಾನು ಇಷ್ಟು ವರ್ಷ ಟ್ರೈ ಮಾಡ್ತೀನಿ, 4-5 ವರ್ಷ ಟ್ರೈ ಮಾಡ್ತೀನಿ, ಆಗಿಲ್ವಾ ನಾನು ಇಮಿಡಿಯೇಟ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಗಂಟಾಕೊಂಬರ್ಬೇಕು. ಹಂಗೆ ಬರಬಾರ್ದು, ಗಂಟಾಕೊಂಬರ್ಬೇಕು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಇದು, ಎಲ್ಲರೂ ತಟ್ಟೆ ಊಟ ಅಲ್ಲ. ಓಕೆನಾ? ತುಂಬ ಕಷ್ಟ ಇದೆ ಇಲ್ಲಿ. ನೀವು ಒಂದು ಸರ್ಟನ್ ಹೆಸರು ಮಾಡೋವರೆಗೆ, ನೇಮ್ ಫೇಮ್ ಆಟ ಇದು. ಸರ್ಟನ್ ಹೆಸರು ಮಾಡೋವರೆಗೆ ನಿಮ್ಗೇನು ಸಿಗಲ್ಲ, ಮೋಸ ಹೋಗ್ತೀರಾ, ಇನ್ಸಲ್ಟ್ ಅನುಭವಿಸ್ಬೇಕಾಗತ್ತೆ. ಇದೆಲ್ಲನೂ ಇದ್ದಿದ್ದೆ. ಇದರ ಪ್ರೊಸೆಸ್, ಇದನ್ನು ತಪ್ಪಂತ ನಾನು ಹೇಳಲ್ಲ, ಯಾಕಂದ್ರೆ ಹಿಂಗೆ ನಡ್ಕೊಂಡು ಬಂದಿರೋದು. ಇದೆಲ್ಲ ಚೇಂಜ್ ಆಗಬೇಕಾದ್ರೆ ಇನ್ನೊಂದು 10-15 ವರ್ಷ ಬೇಕಾಗುತ್ತೆ. ಯಾಕೆ ದರ್ಶನ್ ಸಾರು, ಸುದೀಪ್ ಸಾರು, ಇನ್ನು ಕೆಲವು ಆ್ಯಕ್ಟ್ರಸ್ ತುಂಬ ರೂಡಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಮಾತಾಡ್ತಾರೆ ಅಂದರೆ, ಅವ್ರು ಆ ಟೈಮಲ್ಲಿ ಅಷ್ಟು ಅನುಭವಿಸಿರ್ತಾರೆ. ನಿಜ. ಓಕೆನಾ? ಅವ್ರಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು.